ಸ್ನೇಹಿತರೆ, ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ರೂ ನೋಡುವವರ ದೃಷ್ಟಿ ಸರಿ ಇಲ್ಲದೆ ಇದ್ರೆ ನೀವು ಮಾಡಿದ್ದೆಲ್ಲ ತಪ್ಪೆ. ಜನ ನಿಮ್ಮನ್ನು ಎಷ್ಟೇ ತುಳಿದ್ರೂ ಪರವಾಗಿಲ್ಲ, ಆ ಭಗವಂತ ನಿಮ್ಮನ್ನು ಮೇಲೆತ್ತೋದಕ್ಕೆ ಸದಾ ಸಿದ್ಧನಾಗಿರ್ತಾನೆ. ಹೀಗಂತ ನೀವು ಮುಂದೆ ನಡೆಯೋದನ್ನು ಕಲ್ತ್ಕೋಬೇಕು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಒಳ್ಳೆಯತನವನ್ನು ನೀವು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತೆ. ಒಬ್ಬ ವ್ಯಕ್ತಿಯ ಮಾತಿನಿಂದ ನಿಮಗೆ ನೋವಾದಾಗ ನೀವು ಯಾವತ್ತೂ ಎರಡು ರೀತಿ ಯೋಚನೆ ಮಾಡಬೇಕು. ಮೊದಲನೇದು ವ್ಯಕ್ತಿ ಮುಖ್ಯನೋ ಅಥವಾ ಎರಡನೇದು ಮಾತು ಮುಖ್ಯನೋ. ಒಂದು ವೇಳೆ ನಿಮಗೆ ವ್ಯಕ್ತಿ ಮುಖ್ಯವಾದರೆ ಅವನು ಆಡಿರುವ ಮಾತುಗಳನ್ನು ನೀವು ಒಂದೇ ಕ್ಷಣದಲ್ಲಿ ಮರೆತು ಬಿಡಬೇಕು. ಒಂದು ವೇಳೆ ಅವನ ಮಾತು ಮುಖ್ಯವಾದರೆ ವ್ಯಕ್ತಿಯನ್ನೇ ಮರೆತು ಬಿಡಬೇಕು. ಯಾವತ್ತಿಗೂ ವ್ಯರ್ಥವಾಗಿ ಚಿಂತಿಸಿ ಕೊರಗಬಾರ್ದು. ಪ್ರತಿ ವಿಷಯ ತಿಳಿಯದೆ ಯಾರ ಬಗ್ಗೆನೂ ಕೇವಲವಾಗಿ ಮಾತನಾಡಬಾರ್ದು. ಯಾಕಂದರೆ ಅವರ ಪರಿಸ್ಥಿತಿ ಆ ಸಂದರ್ಭ ಹೇಗಿರುತ್ತೋ ಅಂತ ಅವ್ರಿಗೆ ಮಾತ್ರ ತಿಳಿದಿರುತ್ತೆ. ಮೋಸ ಮಾಡಿದ್ರು ಎಂದು ದುಃಖಿಸಬೇಡಿ. ನನ್ನನ್ನು ನಂಬಿದವರಿಗೆ ಮೋಸವಾದರೆ ಮೋಸ ಆದವರಿಗೆ ಮೋಸ ಮಾಡೋದಕ್ಕೆ ಅಂತ ನಾನು ಯಾರನ್ನಾದರೂ ಸೃಷ್ಟಿಸಿಯೇ ತೀರ್ತೀನಿ ಅಂತ ಭಗವಂತನೇ ಹೇಳಿರುವಾಗ ನೀವು ಇನ್ನು ಯಾವುದೇ ಮಾತಿಗೆ, ಯಾವುದೇ ಚಿಂತೆಗೆ, ಯಾವುದೇ ಕೊಂಕು ಮಾತುಗಳಿಗೆ ಚಿಂತಿಸಬೇಡಿ. ಸಮಯ ಸಂದರ್ಭ ನೋಡಿಕೊಂಡು ಖಂಡಿತವಾಗ್ಲೂ ನಾನು ಸೇಡನ್ನು ತೀರಿಸ್ಕೊಂಡೇ ತೀರ್ತೀನಿ ಅಂತ ಭಗವಂತನೇ ಹೇಳಿರುವಾಗ ಇನ್ಯಾಕೆ ಚಿಂತೆ? ಬಾಗುವುದರಿಂದ ಸಂಬಂಧ ಉಳಿದಿರುವುದಾದರೆ ಬಾಗಿಬಿಡಿ. ಆದರೆ ಪ್ರತಿ ಬಾರಿಯೂ ನೀವೇ ಬಾಗುವುದಾದರೆ ಬಾಗುವುದನ್ನೇ ಬಿಟ್ಬಿಡಿ. ಡಿಯರ್ ಫ್ರೆಂಡ್ಸ್, ಮನುಷ್ಯ ಕಳೆದುಕೊಂಡ ಜಾಗದಲ್ಲೇ ಹುಡುಕಬೇಕು, ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದ ಜಾಗದಲ್ಲೇ ಬೆಳಿಬೇಕು. ಅಷ್ಟೇ ಅಲ್ಲ, ತಿರಸ್ಕರಿಸಿದವರಿಂದಲೇ ಪುರಸ್ಕರಿಸಿಕೊಳ್ಬೇಕು. ಈ ಪ್ರಪಂಚದಲ್ಲಿ ಏನೇ ನಡೆದರೂ ಅದಕ್ಕೊಂದು ಕಾರಣ ಅಂತ ಇದ್ದೇ ಇರುತ್ತೆ. ಪರಮಾತ್ಮನ ಅನುಮತಿ ಇಲ್ಲದೆ ಒಂದು ಧೂಳಿನ ಕಣವೂ ಕೂಡ ಅಲಗಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ನಾವು ಯಾವುದಕ್ಕೂ ಚಿಂತೆ ಮಾಡದೆ ಅವನನ್ನು ಆಶ್ರಯಿಸುವುದೊಂದೇ ನಮಗುಳಿದಿರೋ ಮಾರ್ಗ. ಫ್ರೆಂಡ್ಸ್, ಮನುಷ್ಯರನ್ನು ನಂಬಿ ಬೀದಿಗೆ ಬಂದವರಿದ್ದಾರೆ, ಆದರೆ ದುಡಿಮೆಯನ್ನು ನಂಬಿ ಬೀದಿಗೆ ಬಂದವರು ಯಾರೂ ನಿಮಗೆ ಸಿಗಲ್ಲ. ಹೊರಡಿ, ನಿಮ್ಮ ಗುರಿಯ ಸಾಧನೆಯತ್ತ ನೀವು ಹೊರಡಿ, ಏಕಾಂಗಿಯಾಗಿ ಹೊರಡಿ. ದಾರಿಯಲ್ಲಿ ಯಾರಾದರೂ ಸಿಗಬಹುದೇನೋ ಅಂತ ನೀವು ಏನನ್ನೂ ಬಯಸದೆ ಹೊರಡಿ. ಭಯ ಎಂಬ ಅತಿ ಕೆಟ್ಟ ಚಟ ನಿಮಗಿದ್ರೆ ನೀವು ಈಗಲೇ ಈ ಎರಡು ಕೆಲಸಗಳನ್ನು ತಪ್ಪದೆ ಮಾಡಿ. ಯಾಕಂದರೆ ಭಯ ಅನ್ನೋದು ಮನುಷ್ಯನಲ್ಲಿ ಇರಲೇಬೇಕಾದಂತಹ ಒಂದು ಸಹಜ ಗುಣ. ಅದು ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆದರೆ ಆ ಭಯ ಒಂದು ಕೆಟ್ಟ ಚಟವಾಗಿ ಪರಿಣಮಿಸಿದರೆ ಅಥವಾ ಕೆಟ್ಟ ರೋಗವಾಗಿ ನಿಮಗೆ ಕಾಡ್ತಾ ಇದ್ದರೆ ನೀವು ಬೇಗನೆ ಬದಲಾಗಬೇಕು. ಬೇಗನೆ ಬದಲಾಗಬೇಕು ಅಂದರೆ ಆ ರೋಗದಿಂದ, ಆ ಕೆಟ್ಟ ಚಟದಿಂದ ನೀವು ಸಾಧನೆ ಮಾಡೋದಿರಲಿ, ನೀವು ಬದುಕೋದಕ್ಕೂ ಕೂಡ ಅತ್ಯಂತ ಕಠಿಣವಾದ ಪರಿಸ್ಥಿತಿ ಉದ್ಭವಿಸುತ್ತೆ. ಆದ್ದರಿಂದ ಈ ಭಯ ಅನ್ನೋದ್ರಿಂದ ನೀವು ಮುಕ್ತಿ ಪಡಿಬೇಕು ಅಂದರೆ ನಾವು ಹೇಳೋ ಎರಡು ಕೆಲಸಗಳನ್ನು ಚಾಚು ತಪ್ಪದೆ ಅನುಸರಿಸಿ. ಅದರಲ್ಲಿ ಮೊದಲನೇದು, ಭಯ ಎಂಬ ಕೆಟ್ಟ ಚಟ ನಿಮಗಿದ್ರೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸನೇ ಧ್ಯಾನ. ಹೌದು ಡಿಯರ್ ಫ್ರೆಂಡ್ಸ್, ಧ್ಯಾನ ಅನ್ನೋದು ಮನುಷ್ಯನ ಸರ್ವರೋಗಕ್ಕೂ ಮದ್ದಾಗಿದೆ. ಸ್ನೇಹಿತರೆ, ಈಗಿನ ಪ್ರಪಂಚದಲ್ಲಿ ಎಲ್ರಿಗೂ ಟೆನ್ಷನ್ ಇದೆ, ಎಲ್ರಿಗೂ ಸ್ಟ್ರೆಸ್ ಇದೆ, ಎಲ್ರಿಗೂ ತೊಂದರೆಗಳಿವೆ. ಹಾಗಂತ ಆ ತೊಂದರೆಗಳಲ್ಲಿಯೇ ನಾವು ಮಗ್ನರಾಗಬಾರ್ದು. ಆ ತೊಂದರೆಗಳನ್ನು ಎದುರಿಸಿ ಗಟ್ಟಿಯಾಗಿ ಗೆದ್ದು ತೋರಿಸ್ಬೇಕು. ಬಂಡೆ ಗಲ್ಲಿನ ಥರ ಮನಸ್ಸನ್ನು ಕಲ್ಲು ಮಾಡ್ಕೋಬೇಕು. ಹಾಗೆ ಮಾಡಬೇಕು ಅಂದರೆ ನಿಮಗುಳಿದಿರೋ ಒಂದೇ ಒಂದು ಸಲಹೆ ಅಂದರೆ ಅದು ಧ್ಯಾನ. ಧ್ಯಾನ ಮನಸ್ಸನ್ನು ಶುದ್ಧಿಗೊಳಿಸುತ್ತೆ. ಧ್ಯಾನ ಮನುಷ್ಯನನ್ನು ಗಟ್ಟಿಯನ್ನಾಗಿಸುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಸ್ಟ್ರೆಸ್ ಇರಲಿ, ನಿಮಗೆ ಎಷ್ಟೇ ತೊಂದರೆಗಳಿರಲಿ, ಯಾವುದಕ್ಕೂ ಭಯ ಪಡದೆ ಧ್ಯಾನವೊಂದನ್ನು ಮಾಡ್ತಾಯಿರಿ. ಆ ಕೆಲಸವನ್ನು ಪ್ರತಿದಿನ 10 ನಿಮಿಷದಿಂದ 15 ನಿಮಿಷಗಳವರೆಗೆ ಏಕಾಗ್ರತೆಯನ್ನು ನಿಮ್ಮ ಹತ್ರ ಪಡ್ಕೊಳ್ಳಿ. ಈ ಏಕಾಗ್ರತೆ ಅನ್ನೋದು ಮನುಷ್ಯನು ಸಾಧಿಸುವುದಕ್ಕೆ ತುಂಬಾ ಸಹಕಾರಿಯಾಗತ್ತೆ. ಏಕಾಗ್ರತೆಯಿಂದ ಮನುಷ್ಯನ ಮೆದುಳಿನಲ್ಲಿ ರಕ್ತ ಸಂಚಾರ ಅನ್ನೋದಿದೆಯಲ್ಲ, ಅದು ತುಂಬ ವೇಗವಾಗಿ ಮಾರ್ಪಾಡಾಗುತ್ತೆ, ತುಂಬಾ ಸಂಚಲನವಾಗುತ್ತೆ. ಆ ದಿಸೆಯಲ್ಲಿ ನಾವು ಧ್ಯಾನವನ್ನು ಮಾಡಲೇಬೇಕು. ನಮ್ಮ ಏಕಾಗ್ರತೆ ಹೆಚ್ಚಾಗ್ತದಂತೆ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ, ನಮ್ಮ ಆತ್ಮವಿಶ್ವಾಸ ಬೆಳೀತಾನೆ ಹೋಗುತ್ತೆ. ಅದರಿಂದ ನಮ್ಮ ಗುರಿಯ ಸಾಧನೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಆದ್ದರಿಂದ ಯಾವುದಕ್ಕೂ ಭಯ ಪಡಬೇಡಿ. ಭಯ ಎಂಬ ಕೆಟ್ಟ ಚಟವನ್ನು ಒದ್ದೋಡಿಸೋದಕ್ಕೆ ನಿಮ್ಮಲ್ಲಿರುವ ಅತ್ಯಂತ ಸರಳ ಮಾರ್ಗ ಅಂದರೆ ಅದು ಧ್ಯಾನ. ಧ್ಯಾನದಿಂದ ಏನೆಲ್ಲ ಉತ್ಪತ್ತಿಯಾಗುತ್ತಂದರೆ ನಿಮ್ಮ ಮೆದುಳಿನಲ್ಲಿ ರಕ್ತ ಸಂಚಾರ ವೇಗವಾಗಿ ಸಂಚರಿಸೋದಕ್ಕೆ ಶುರುವಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಬೆಳೆಯುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಗಟ್ಟಿಯಾಗುತ್ತೆ. ನೀವು ಜಗತ್ತಿನಲ್ಲಿ ಅದೆಂತಹ ಸಂಕಷ್ಟಗಳೇ ಬಂದರೂ, ಅದೆಂತಹ ತೊಂದರೆಗಳು ಬಂದರೂ, ಅದೆಷ್ಟೇ ದೊಡ್ಡ ಕಷ್ಟಗಳಿದ್ದರೂ ಅದನ್ನು ಸುಲಭವಾಗಿ ನಿಭಾಯಿಸೋದ್ರಲ್ಲಿ ಧ್ಯಾನ ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ. ಇನ್ನು ಎರಡನೇ ಕೆಲಸ ನೀವು ಮಾಡಬೇಕಾಗಿರೋದು ಯಾವುದು ಅಂದರೆ ಭಯ ಎಂಬ ಕೆಟ್ಟ ಚಟವನ್ನು ಒದ್ದೋಡಿಸೋದಕ್ಕೆ ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಯಾವುದು ಅಂದರೆ ಯಾರನ್ನು ನಂಬಬಾರ್ದು. ಹೌದು ಡಿಯರ್ ಫ್ರೆಂಡ್ಸ್, ಈ ಕಾರಣ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನೀವು ಎಲ್ಲರನ್ನ ನಂಬಿ ಮೋಸ ಹೋಗಿದ್ದಕ್ಕೆ ಮುಂದೆ ಜೀವನದಲ್ಲಿ
ಬದುಕೋದಕ್ಕೂ ಆಗದೆ ಸಾಯೋದಕ್ಕೂ ಆಗದೆ ಭಯದಲ್ಲೇ ಬದುಕ್ತಾ ಇರ್ತೀರಾ. ನೀವು ಈಗಾಗಲೇ ಮೋಸ ಹೋಗಿದ್ರೆ, ಅವರೇ ನಿಮ್ಮನ್ನು ಮೋಸ ಮಾಡಿ ಬಿಟ್ಟು ಹೋಗಿದ್ರೆ, ಅಥವಾ ನೀವು ಅವರಿವರ ಮಾತುಗಳನ್ನು ನಂಬಿ ಮೋಸ ಹೋಗಿ ಜೀವನದಲ್ಲಿ ಸೋತು ಹೋಗಿದ್ರೆ, ನಿಮ್ಮ ಎಲ್ಲ ಆಸೆಗಳನ್ನು, ನಿಮ್ಮ ಎಲ್ಲ ಕನಸುಗಳನ್ನು ನುಚ್ಚು ನೂರು ಮಾಡಿಕೊಂಡು ಜೀವನದಲ್ಲಿ ಯಾವುದೇ ಕೆಲಸಕ್ಕೂ ನಾನು ಪ್ರಯೋಜನ ಇಲ್ಲ ಅಂತ ಸೋತು ಸಪ್ಪೆ ಮೂರೆ ಹಾಕಿಕೊಂಡು ಕೂತ್ಕೊಂಡಿದ್ರೆ, ಆಗಲೇ ನಿಮಗೆ ಭಯ ನಿಮ್ಮನ್ನು ಆವರಿಸುತ್ತೆ. ಆ ಭಯದಲ್ಲಿ ನೀವು ಪ್ರತಿದಿನ ಬದುಕ್ತಾ ಇರ್ತೀರಾ. ಆದ್ದರಿಂದ ಆ ಕೆಲಸವನ್ನು ನೀವು ಮೊದಲು ಬಿಡಬೇಕು. ಆ ಕೆಲಸ ಯಾವುದು ಗೊತ್ತಾ? ಇನ್ನೊಬ್ಬರನ್ನು ನಂಬೋದು. ಯಾರನ್ನು ಅತಿಯಾಗಿ ನಂಬಬೇಡಿ, ಯಾರ ಮೇಲೂ ಅತಿಯಾಗಿ ಭರವಸೆನೇ ಇಟ್ಕೋಬೇಡಿ. ಯಾಕಂದರೆ ಆ ಭರವಸೆಗಳೇ, ಆ ನಂಬಿಕೆಗಳೇ ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಕ್ಕೆ ಸಿಲುಕಿಸೋದು. ಆ ನಷ್ಟದಲ್ಲೇ ನೀವು ಜೀವನವಿಡೀ ಕೊರತಾ ಕೊನೆಗೆ ಏನೂ ಸಾಧಿಸೋಕ್ಕೂ ಆಗದೆ, ಜೀವನದಲ್ಲಿ ಚೆನ್ನಾಗಿ ಖುಷಿಯಾಗಿ ಬದುಕೋಕ್ಕೂ ಆಗದೆ, ನಿಮ್ಮ ಜೀವನವಿಡೀ ಕಷ್ಟದ ಕೂಪಕ್ಕೆ ತಳ್ಕೊಂಡು ನಿಧಾನವಾಗಿ ನೀವು ಸ್ಟ್ರೆಸ್ನತ್ತ, ನಿಧಾನವಾಗಿ ನೀವು ಭಯದಲ್ಲಿ ಕೊನೆಯಾಗಬೇಕಾಗತ್ತೆ. ಅಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ. ಅಂತಹ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಕೊಡಬೇಡಿ. ಭಯ ಎಂಬ ಕೆಟ್ಟ ಚಟವನ್ನು ಒದ್ದೋಡಿಸೋದಕ್ಕೆ ನೀವು ಮಾಡಬೇಕಾದ್ರೆ ಎರಡನೇ ಕೆಲಸನೇ ಯಾರನ್ನು ನಂಬದೇ ಇರೋದು. ಈ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ಯಾರ್ಯಾರಿಗೂ ಆಗಲ್ಲ. ಯಾರ ಕಷ್ಟಕ್ಕೂ ಯಾರೂ ಸ್ಪಂದಿಸೋದಿಲ್ಲ. ಸ್ನೇಹಿತರೆ, ನಿಮ್ಮ ಕಷ್ಟಗಳಿಗೆ, ನಿಮ್ಮ ನೋವುಗಳಿಗೆ, ನಿಮ್ಮ ತೊಂದರೆಗಳಿಗೆ ಸಮಪಾಲಿನ ಪಾಲುದಾರರು ನೀವೇ ಆಗಿರ್ತೀರ. ಯಾಕಂದರೆ ಇನ್ನೊಬ್ಬರನ್ನ ನಂಬಿ ಮೋಸ ಹೋಗಿದ್ದು ನೀವೇ ಅಲ್ವಾ? ಅದಕ್ಕೋಸ್ಕರ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡುವಷ್ಟು ಮೂರ್ಖರಾಗಬೇಡಿ. ಈಗ ಏನೂ ಆಗಿಲ್ಲ, ಕಾಲ ಇನ್ನೂ ಮಿಂಚಿ ಹೋಗಿಲ್ಲ. ನೀವು ಯಾವುದೇ ಕಾರಣಕ್ಕೂ ಭಯ ಪಟ್ಕೊಂಡು ಕೂತ್ಕೋಬೇಡಿ. ಆ ಭಯವನ್ನು ಒದ್ದೋಡಿಸೋದಕ್ಕೆ ನೀವು ಮಾಡಬೇಕಾಗಿರೋ ಎರಡು ಕೆಲಸಗಳಲ್ಲಿ ಮೊದಲನೇದು ಧ್ಯಾನ. ಆ ಧ್ಯಾನವನ್ನು ನೀವು ಏಕಚಿತ್ತದಿಂದ, ಸಮಚಿತ್ತದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ದೇವರ ಮುಂದೆ ಕೂತ್ಕೊಂಡು 10 ರಿಂದ 15 ನಿಮಿಷಗಳವರೆಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಮನಸ್ಸಲ್ಲಿ ಏಕಾಗ್ರತೆಯನ್ನು ಬೆಳೆಸ್ಕೊಳ್ಳಿ. ಇನ್ನು ಎರಡನೇ ಕೆಲಸ, ಯಾರನ್ನು ನಂಬಬೇಡಿ. ಅತಿಯಾಗಿ ಯಾರನ್ನು ನಂಬಿ ಮೋಸ ಹೋಗಿದ್ರೆ ಆ ಕೆಲಸವನ್ನು ಮತ್ತೆ ಮತ್ತೆ ಮಾಡಬೇಡಿ. ಯಾರ ಜೀವನದಲ್ಲಿಯೂ ಯಾರೂ ಆಗಲ್ಲ. ನಿಮ್ಮ ಕಷ್ಟಗಳನ್ನು ನೀವೇ ಅನುಭವಿಸಬೇಕು. ನಿಮಗೆ ಸಿಕ್ಕಿರುವಂತಹ ಸುಖ ದುಃಖಗಳನ್ನು ಸಮಪಾಲಾಗಿ ನೀವೇ ಸ್ವೀಕರಿಸಬೇಕು, ನೀವೇ ಅನುಭವಿಸಬೇಕು. ಇದು ಬಿಟ್ಟರೆ ಈ ಪ್ರಪಂಚದಲ್ಲಿ ಇನ್ನೇನೂ ಇಲ್ಲ. ಈ 2 ಕೆಲಸಗಳನ್ನು ತಪ್ಪದೇ ಮಾಡ್ತಾ ಹೋಗಿ ಯಾವುದೇ ಕಾರಣಕ್ಕೂ ನೀವು ಸೋಲುವುದಿಲ್ಲ. ಮನುಷ್ಯನನ್ನು ನಂಬಿ ಮೋಸ ಹೋಗೋರಿದ್ದಾರೆ, ಆದರೆ ದುಡಿಮೆಯನ್ನು ನಂಬಿ ಮೋಸ ಹೋದವರು ಯಾರೂ ನಿಮಗೆ ಸಿಗಲ್ಲ. ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿಮ್ಮ ಪಾಡಿಗೆ ನೀವಿರಿ. ಕುದಿಯುವವರು ಆವಿಯಾಗ್ತಾರೆ, ಉರಿಯುವವರು ಬೂದಿಯಾಗ್ತಾರೆ. ಸ್ನೇಹಿತರೆ, ಕೊನೆಗೊಂದು ಮಾತು, ನೀವು ಬದಲಾಗಿ ನಿಮ್ಮ ಜೀವನ ನೀವು ಸಂತೋಷದಿಂದ ಅನುಭವಿಸಿ. ಈ ಜೀವನದಲ್ಲಿ ನೀವಾಗಿ ಬದಲಾದರೆ ಉಚಿತ, ಆದರೆ ಸಮಯ ನಿಮ್ಮನ್ನು ಬದಲಾಯಿಸಿದರೆ ಬಹಳ ಕಷ್ಟ. ಯಾಕಂದರೆ ಸಮಯ ನಿಮ್ಮನ್ನು ಯಾವಾಗ ಬದಲಾಯಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅವಕಾಶಕ್ಕಾಗಿ ಕಾಯೋದಕ್ಕಿಂತ ಅವಕಾಶವನ್ನು ನೀವೇ ಹುಟ್ಟಾಕಿ, ಅದೇ ಒಳ್ಳೆಯದು. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.